ಹಲೋ ಗೈಸ್, ಈ ವಿಡಿಯೋ ನೋಡಿ. ಆ್ಯಕ್ಚುಲಿ ವಿಡಿಯೋ ಒಂದು 5-6-7 ಇಯರ್ಸ್ ಬ್ಯಾಕ್ದಿರ್ಬೋದು. ಇವನು ಚೆನ್ನೈ ಸೂಪರ್ ಕಿಂಗ್ ಫ್ಯಾನ್, ಎಲ್ಲ ಮ್ಯಾಚ್ನೂ ಅಟೆಂಡ್ ಮಾಡ್ತಾನೆ ಇವನು. ಈ ವಿಡಿಯೋ ನೋಡಿದಾಗ ಆವಾಗ ನಮಗೆ ತುಂಬ ಬೇಜಾರಾಗ್ತಿತ್ತು. ಪಾಪ ಹಿಂಗೆ ಮಾಡಬಾರ್ದಿತ್ತು, ಅವನು ಫ್ಯಾನ್ ಸಪೋರ್ಟ್ ಮಾಡೋಕ್ಕೆ ಬರ್ತಾನ ಅಂತ. ಬಟ್ ಇವನು ಮಾಡೋ ಹರ್ಕತ್ ನೋಡಿದ್ರೆ ಇವಾಗ ಅನ್ಸುತ್ತೆ ಇದು ಕರೆಕ್ಟಾಗಿ ಮಾಡಿದ್ದಾರೆ ಅವನಿಗಂತ. ಯಾಕೆ ಹೇಳ್ತೀನಿ ಕೇಳಿ. ನಾವು 2024 ಕಂಟಿನ್ಯೂ 6 ಮ್ಯಾಚ್ ಗೆದ್ಕೊಂಡು ಎಲಿಮಿನೇಟರ್ ಕಾಲಿಡ್ತೀವಿ. ಆವಾಗ ಎಲಿಮಿನೇಟ್ರಲ್ಲಿ ನಾವು ರಾಜಸ್ಥಾನ್ ಅಪೋಸಿಟ ಸೋತ್ ಬಿಡ್ತೀವಿ. ಆವಾಗ ಇವನು ಏನು ಮಾಡ್ತಾನೆ ಅಂತಂದರೆ, ಈ ದೋಗ್ಲಾ ಫ್ಯಾನ್ ನನ್ನ ಮಗ RCB ಸೋಲನ್ನು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಸೆಲೆಬ್ರೇಟ್ ಮಾಡ್ತಾನೆ. ಅದು ಹೋಗಲಿ 2024 ಮೊನ್ನೆ DC ಮೇಲೆ ನಾವು ಲಾಸ್ಟ್ ಓವರಲ್ಲಿ ಒಂದು ಮ್ಯಾಚ್ ಸೋತ್ವಿ. ಅದರಲ್ಲಿ ಮಿಲ್ಲರು ಲಾಸ್ಟಲ್ಲಿ 2 6 1 4 ಹೊಡೆದು ಅವ್ರ ಟೀಮ್ನ ಗೆಲ್ಲಿಸ್ತಾನೆ. ಅದನ್ನು ಇವನು ಚೆನ್ನೈ ಫ್ಯಾನ್. ಆ್ಯಕ್ಚುಲಿ ಇವನೇನು ಮಾಡ್ತಾನೆ, ಅವನ ಅಕೌಂಟಲ್ಲಿ ನಾವು ಸೋತ ತಕ್ಷಣ ತಮಿಳಲ್ಲಿ ಬರೆದು ಹಾಕ್ತಾನೆ ಥ್ಯಾಂಕ್ ಯು ಮಿಲ್ಲರ್ ಅಂತ. ಇವನೊಬ್ಬ ಪ್ರೊಫೆಷ್ನಲ್ ಫ್ಯಾನು. ಇವನು ಚೆನ್ನೈ ಮೀಟಿಂಗ್ಸ್ನ ಅಟೆಂಡ್ ಮಾಡ್ತಾನೆ, ಇವೆಂಟ್ಸ್ನ ಅಟೆಂಡ್ ಮಾಡ್ತಾನೆ. ಇವನು ಅವ್ನ ಟೀಮ್ನ ಸಪೋರ್ಟ್ ಮಾಡೋದು ಬಿಟ್ಟು ಒಂದು ಟೀಮ್ನ ಹೇಟ್ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ. ಮತ್ತು ಅದಕ್ಕೆ ಇವನಿಗೆ ಕರೆಕ್ಟಾಗಿ ಆವಾಗ ಫ್ಯಾನ್ಸು ಕರೆಕ್ಟಾಗಿ ಮಾಡಿದ್ದಾರೆ. ಮತ್ತು ಇವನು ಏನು ಮಾಡ್ತಾನೆ ಅಂತಂದರೆ, RCB ಫ್ಯಾನ್ಸ್ ಜೊತೆ ಫೋಟೋ ತೆಕ್ಕೊಳ್ಳೋದಾಗಿರ್ಬೋದು, RCB ಫ್ಲೆಕ್ಸ್ ಜೊತೆ ಇವನು ಫೋಟೋ ತೆಕ್ಕೊಳ್ಳೋದಾಗಿರ್ಬೋದು, ತೆಕ್ಕೊಂಡು ಅದನ್ನೇನು ಹಾಕ್ತಾನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಅದನ್ನು ಕೆಳಗಡೆ ಕ್ಯಾಪ್ಷನ್ ಬರ್ತಾನೆ ರೆಸ್ಪೆಕ್ಟ್ ಆಲ್ವೇಸ್. ಓಕೆ, ಮತ್ತು ಮಾಡೋದು ಇಂಥ ಹರ್ಕತ್. ಈ ದೋಗ್ಲಾ ಫ್ಯಾನ್ ನನ್ನ ಮಗ ಇವನು ಕ್ರಿಕ್ ಸೂಪರ್ ಫ್ಯಾನಿಂದ ಮೊದಲು ಇವನು ಚೆನ್ನೈ ಚಾಟು ಫನ್ ಅಂತ ಇಟ್ಕೋಬೇಕು.